ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿಯೊಬ್ಬರು ಚಾಲಕರು ಕೂಡ ಈ ವಿಡಿಯೋನ ತಪ್ಪದೇ ನೋಡಿ. ನಿಜವಾಗ್ಲೂ ಪ್ರತಿಯೊಬ್ಬರ ಮನಸ್ಸಿಗೆ ಈ ವಿಡಿಯೋ ಮುಟ್ಟೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಒಂದು ಮಾನವೀಯತೆಯ ಕೆಲಸವನ್ನು ಈ ಚಾಲಕರು ಮಾಡಿದ್ದಾರೆ. ಭಾಳ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಒಂದು 2 ದಿವಸದಿಂದ ರೋಡಲ್ಲಿ ನೋಡ್ದೋ, ನಾವೇನೋ ಸ್ವಲ್ಪ ಊಟ ಗಿಟ ಟೀಗೆಲ್ಲ ಕುಡಿಸಿ ನೀರೆಲ್ಲ ಕುಡಿಸ್ತೋ, ಯಾರು ಬರ್ತಾರೇನೋ ಅವ್ರ ಕಡೆ ಸಂಬಂಧಿಕರು ಯಾರು ಇರ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ದು 2 ದಿವಸ ಯಾರು ಬರ್ಲಿಲ್ಲ ಅಣ್ಣ. ಆವಾಗ ನಿಮ್ಗೆ ನೆನಪತ್ತು, ತಡಿ ಹೋಗೋಣ ಅವರೆಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗೋಣ, ಅವ್ರೊಬ್ಬರು ಬಿಟ್ರೆ ಇಲ್ಲಿ ಯಾರು ನಾವು ನೋಡಲ್ಲ ಅಂತಾರೆ. ಅದಕ್ಕೋಸ್ಕರ ನನ್ಗೆ ಇಷ್ಟ ಆಗಿದ್ ನೀವು, ಅದಕ್ಕೋಸ್ಕರ ಸ್ಟೇಷನ್ಗೆ ಹೋಗಿ ಲೆಟರ್ ತಗೊಬಂದು ಅಲ್ಲಿ ಏನಾಗಿದೆ ಇವ್ರ ಕಂಡೀಷನ್ ಹೇಗಿದೆ? ಏನಿಲ್ಲ ಸರ್, ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಅವ್ರು ಇದಾರೆ. ಕಂಪ್ಲೀಟ್ ಆಗಿ ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಆಗದಿರುವಂತ ಒಂದು ಸಿಚುವೇಶನ್, ತಾವು ಬದುಕಿನ ಮಧ್ಯೆನೇ ಹೋರಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಅಣ್ಣಂದ್ರು ಬಹಳ ಕಷ್ಟಪಟ್ಟು ರಸ್ತೆಯಲ್ಲಿ ಮಲಗಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡು ಬಂದಿರ್ತಾರೆ. ನಿಜವಾಗ್ಲೂ ಅವ್ರಿಗೆ ನಿಲ್ಲೋದಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಇವರು ಮನೆಯಿಂದ ಮಿಸ್ ಆಗಿರ್ಬೋದಾ ಅಥವಾ ಕಳೆದೋಗಿದಾರಾ ಏನೂ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಬೇಕಂತ ಕೇಳ್ಕೊತೀನಿ. ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ, ಜೊತೆಗೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತಾನೆ ನೀವು ಹೇಳ್ಬೋದು. ಸೊ ಅವ್ರಿಗೆ ಮಾತಾಡ್ಲಿಕ್ಕೆ ಕೂಡ ಬರ್ತಾ ಇದೆ. ದಯವಿಟ್ಟು ನಿಮ್ ಕೈಲಿ ಮಾಡಕ್ಕೆ ಆಗಿಲ್ಲ ಅಂದ್ರೆ ಇಂಥವ್ರಿಗೆ ಒಂದು ಫೋನ್ ಮಾಡಿ ಒಂದು ಸಹಾಯ ಮಾಡಿ. ಇಂಥವ್ರು ಅನ್ನ ಹತ್ರನವ್ರು ರೋಡಲ್ಲೇ ಇರಲ್ಲ, ದಯವಿಟ್ಟು ರಕ್ಷಿಸಿ. ಯಾರಾದ್ರೂ ನೋಡಿದ್ರೆ ಪಾಪ ಏನು ಅವ್ರ ಮನೆ ಕಡೆ ಯಾರಾದ್ರೂ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಬಂದು ಕರ್ಕೊಂಡು ಹೋಗ್ಲಿ. ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಚಾಲಕರು ಬಹಳ ಅದ್ಭುತವಾದಂತ ಕೆಲಸವನ್ನ ಮಾಡಿದ್ದಾರೆ, ಆಟೋ ಚಾಲಕರು. ಸೊ ಬಹಳ ಹೆಮ್ಮೆ ಅನ್ಸುತ್ತೆ ನಾನು ನಿಮ್ಮನ್ನ ನೋಡಿ. ಇಲ್ಲ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಮ್ದು ಏನಿಲ್ಲ ಅಣ್ಣ, ಪಾಪ ರೋಡ ಅಂತಿರಂತಾರೆ, ನಮ್ಗೆ ಆಗಿಲ್ಲ ಅಂದ್ರೆ ಇಂಥ ತಜಾಕಾರ ಬಿಟ್ರು ಹೆಂಗೋ ಬದುಕೊಳ್ತಾರ ಅಂತ ಒಂದು ಆಸೆ ಅಷ್ಟೇ. ಒಳ್ಳೆ ಕೆಲಸ ಮಾಡ್ತಾರೆ, ಆದ್ರೂ ಅವ್ರು ಒಳ್ಳೇದಾಗ್ಲಿ, ದೇವ್ರು ಅವ್ರ ಫ್ಯಾಮಿಲಿ ಚೆನ್ನಾಗಿಕ್ಲಿ ಅಂತ ನಮ್ಮ ಮನಸ್ಫೂರ್ತಿ ದೇವ್ರ ಹತ್ರ ಬೇಡ್ಕೋತೀವಣ್ಣ. ಹೇಗಿದೆ ಆಶ್ರಮ? ಚೆನ್ನಾಗಿದೆ ಅಣ್ಣ, ಎಲ್ಲ ಫೆಸಿಲಿಟಿ. ಜನಕ್ಕೆಲ್ಲ ಪಾಪ ಮಾಡ್ತಾ ಇದ್ರ ಅಂದ್ಮೇಲೆ ಯಾರು ಮಾಡೋಕ್ಕಾಗಲ್ಲಣ್ಣ. ಈ ತರ ಜನಕ್ಕೆಲ್ಲ ಒಂದು ನೀರು ಅನ್ನ ಕೊಟ್ಟು ಸಾಕ್ತಾ ಇದ್ರಲ್ಲ, ದೇವ್ರು ನಿಮ್ಗೆ ಇನ್ನೂ ಅಣ್ಣ 100 ವರ್ಷ ನಮ್ಗೆ ಒಳ್ಳೇದ್ ಮಾಡ್ಲಿ ಜನಗಳಿಗೆ ಅಂತ ಬೇಡ್ಕೋತೀವಣ್ಣ. ಸ್ನೇಹಿತರೆ, ಗೊತ್ತಿಲ್ಲ, ಇವರು ಮನೆಯಿಂದ ಮಿಸ್ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವ್ರನ್ನ ನೋಡ್ತಾ ಇದ್ರೆ ಇವರು ಎಲ್ಲ ಚೆನ್ನಾಗೇ ಇದ್ದಾರೆ, ಎಲ್ಲೋ ಮಿಸ್ ಆಗಿದ್ದಾರಾ ಇಲ್ಲ ಕರ್ಕೊಂಡ್ಬಂದು ಬಿಟ್ಟೋಗಿದ್ದಾರಾ ಗೊತ್ತಿಲ್ಲ ನಮಗೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಕೊನೆಯದಾಗಿ ಅವರು ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿ ಇರೋದ್ರಿಂದ ಈ ವಿಡಿಯೋನ ಶೇರ್ ಮಾಡಿದ್ರೆ ಒಂದಷ್ಟು ಹೆಲ್ಪ್ ಆಗುತ್ತೆ ಅವ್ರ ಮನೆಗೆ ತಲುಪಿಸೋದಕ್ಕೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಆದಷ್ಟು ಬೇಗ ಅವ್ರ ಮನೆಗೆ ಇವ್ರನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ಸ್ ಅಣ್ಣ. ಆಯ್ತಣ್ಣ, ಥ್ಯಾಂಕ್ಸ್.